ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಸಮಾಧಿಗೆ ಕುಟುಂಬಸ್ಥರು 5ನೇ ದಿನದ ಪೂಜಾ ಕಾರ್ಯ ನೆರವೇರಿಸಿದರು. ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಶಿವಶಂಕರಪ್ಪ ಅವರ ಸಮಾಧಿಗೆ ಹಾಲು ತುಪ್ಪ ಬಿಟ್ಟು ಧಾರ್ಮಿಕ ವಿಧಿವಿಧಾನ ಪೂರೈಸಿದರು. ಈ ವೇಳೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾಧ್ಯಮಗಳ ಜೊತೆ ಮಾತನಾಡಿ, ಅಪ್ಪಾಜಿ ಅವರ ಅಂತ್ಯಕ್ರಿಯೆ ವೇಳೆ ಎಲ್ಲರೂ ಸಹಕಾರ ಮಾಡಿದ್ದು ಶಾಮನೂರು ಕುಟುಂಬದಿಂದ ಧನ್ಯವಾದ ತಿಳಿಸುತ್ತೇವೆ ಎಂದರು. ಅಪ್ಪಾಜಿ ಇಡೀ ಕುಟುಂಬದ ಜೊತೆ ಅನ್ಯೋನ್ಯವಾಗಿದ್ರು. ಅವರು ಇಲ್ಲದ ದಿನಗಳು ಬೇಸರ ತಂದಿದೆ ಎಂದು ನೋವು ತೋಡಿಕೊಂಡರು. ಡಿಸೆಂಬರ್ 26ರಂದು ಕಲ್ಲೇಶ್ವರ ಮಿಲ್ ಆವರಣದಲ್ಲೇ ಕೈಲಾಸ ಶಿವಗಣಾರಾಧನೆ ಹಮ್ಮಿಕೊಂಡಿದ್ದು ಅಪ್ಪಾಜಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ನುಡಿನಮನ ಸಲ್ಲಿಸಲು ನಿರ್ಧರಿಸಲಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಸೇರಿದಂತೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು, ನಾಡಿನ ವಿವಿಧ ಮಠಗಳ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಎಂದರು. ಅಪ್ಪಾಜಿಯವರ 5ನೇ ದಿನದ ಸಮಾರಾಧನೆ ಕಾರ್ಯಕ್ರಮ ಮಾಡಿದ್ದೀವಿ. ಕುಟುಂಬದ ಸದಸ್ಯರು ಎಲ್ಲರೂ ಸೇರಿಕೊಂಡು ಮನೆಯಲ್ಲಿ ಎಡೆ ಆಮೇಲೆ ಸಮಾಧಿಗೂ ಕೂಡ ಹಾಲು ತುಪ್ಪ ಹಾಕುವ ಕಾರ್ಯಕ್ರಮ ಇವತ್ತು. ಬಟ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪಾಜಿಯವರನ್ನು ನಾವೆಲ್ಲ ಕಳ್ಕೊಂಡಿದ್ದ ದಿನ. ನೀವೆಲ್ಲರೂ ಮೀಡಿಯಾದವ್ರು ಭಾಳ ಚೆನ್ನಾಗಿ ಕವರ್ ಮಾಡಿದ್ದೀರ. ಸೊ ನಿಮಗೆಲ್ಲರಿಗೂ ನಾನು ಶಾಮನೂರು ಕುಟುಂಬದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಎಷ್ಟೊಂದು ಜನ ನಮಗೆ ಮೆಸೇಜಸ್ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಅಪ್ಪಾಜಿಯವರು ತೀರ್ಕೊಂಡ ದಿನ ಗಳಿಗೆಯಿಂದನೂ ಕೂಡ ಸಮಾಧಿ ಪ್ರಿಪ್ರೇಷನ್ ಆಯಿತು, ಮನೆಯಲ್ಲಿರೋ ವ್ಯವಸ್ಥೆ ಆಯಿತು, ಆಮೇಲೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ VIPಸಿಗೆ ಎಲ್ಲರಿಗೂ ಟೈಮಿಂಗ್ಸ್ ಆಯಿತು, ರೂಟ್ ಆಯಿತು, ಭಾಳ ಚೆನ್ನಾಗಿ ಕವರ್ ಮಾಡಿದ್ದೀರಾ. ಆಮೇಲೆ ಸಮಾಧಿ ಮಾಡುವಾಗೂ ಕೂಡ ಎಲ್ಲ ಆ್ಯಂಗಲ್ನಲ್ಲಿ ಕವರ್ ಮಾಡಿದ್ದೀರಾ, ಪ್ರೊಸೆಷನ್ ಕವರ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗಿದೆ. ಅಲ್ಲ, ಈಗ ಏನಾಗ್ತಾ ಇದೆ, ಎಲ್ಲರೂ ಇದ್ದೀವಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಸೊಸೆಯಂದರು, ಅಳಿಯಂದರು, ಆಮೇಲೆ ಎಲ್ಲ ಅವರ ಅಭಿಮಾನಿಗಳು, ಬಳಗದವರು ಎಲ್ಲರೂ ಮನೆಯಲ್ಲಿದ್ದೀವಿ. ಅಪ್ಪಾಜಿಯವರ ಜೊತೆ ನಾವೆಲ್ಲ ಕಳೆದಂಥ ಸಮಯದ ಬಗ್ಗೆ ಹಂಚ್ಕೊಳ್ತಾ ಇದ್ದೀವಿ. ಅಪ್ಪಾಜಿಯವರು ಯಾವ ರೀತಿ ಹಂತ ಹಂತವಾಗಿ ಬೆಳೆದರು, ಎಲ್ಲ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಂತಹ ಕೊಡುಗೆ ಬಗ್ಗೆ ಪ್ರತಿಯೊಬ್ಬರು ನಾವು ಸದಸ್ಯರು ಹಂಚ್ಕೊಳ್ತಾ ಇದ್ದೀವಿ, ಮಕ್ಕಳು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಪಬ್ಲಿಕ್ ಕೂಡ ಬಂದು ಮಾತಾಡಿಸೋರು, ಅವರು ಕೂಡ ಅಪ್ಪಾಜಿ ಬಗ್ಗೆ ಇರುವಂತಹ ಅವರ ಸಂಬಂಧದ ಬಗ್ಗೆ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ 26ನೇ ತಾರೀಕು 13ನೇ ದಿನ ಸಾರ್ವಜನಿಕರಿಗೆ ನಾವು ಕೈಲಾಸ ಸಮಾರಾಧನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಪ್ಪಾಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ರಿ. ಅದು ಇಲ್ಲೇ ಕಲ್ಲೇಶ್ವರ ಮಿಲ್ ಆವರಣದಲ್ಲೇ ಒಂದು VIPಸಿದ ಲಿಸ್ಟ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ಖರ್ಗೆಜಿ ಆಯಿತು, ಸೋನಿಯಾ ಗಾಂಧೀಜಿಯವರು, ಶಿವರಾಜ್ ಪಾಟೀಲ್ ಅವರು, ಮತ್ತು ಹೀಗೆ ರಾಜಕೀಯ ಆಯಿತು, ಮತ್ತು ಎಲ್ಲ ಕ್ಷೇತ್ರದಲ್ಲಿ ಅಪ್ಪಾಜಿಯವರ ಅಭಿಮಾನಿಗಳು, ಮಠಾಧೀಶರು, ಶಿವಾಚಾರ್ಯರು, ಪಂಚಪೀಠಾಧೀಶರು, ಅವ್ರಿಗೂ ಕೂಡ ಎಲ್ಲರಿಗೂ ಆಮಂತ್ರಣ ಕರೆಸ್ತಾ ಇದ್ದೀವಿ. ಇನ್ನು ಸ್ಟೇಜ್ ಪ್ರಿಪ್ರೇಷನ್ನು ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಕೂಡ ಪ್ರತಿಯೊಬ್ಬರು ಇಡೀ ನಮ್ಮ ಕ್ಷೇತ್ರದಲ್ಲಿ ಬಂದು ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾರೆ. ಅದಿನ್ನ ಗೊತ್ತಿಲ್ಲ, ಇನ್ನೊಂದು 2 ದಿನದಲ್ಲಿ ಗೊತ್ತಾಗುತ್ತೆ. ಹೈಕಮಾಂಡ್ ನಾಯಕರು ಖರ್ಗೆ ಸೇರಿ ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅಪ್ಪಾಜಿಯವರು 95 ವರ್ಷ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಂಥವರು. ಕಾಂಗ್ರೆಸ್ ಪಾರ್ಟಿ ಟ್ರೆಷರರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅವರ ನಿಷ್ಠೆ, ಪಕ್ಷದ ಬಗ್ಗೆ ಇರೋ ಅಭಿಮಾನ, ಆಮೇಲೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಡೀತಾ ಇರೋದು 5ನೇ ದಿನದ ಕಾರ್ಯಕ್ರಮ. ಅಪ್ಪಾಜಿಯವರಿಗೆ ಸ್ವೀಟ್ಸ್ ಅಂದರೆ ಭಾಳ ಇಷ್ಟ. ಸೊ ಎಲ್ಲರೂ ಕೂಡ ಅಪ್ಪಾಜಿಯವರಿಗೆ ಇಷ್ಟ ಆದಂತಹ ತಿಂಡಿಗಳು, ಆಮೇಲೆ ಪಲ್ಯ, ಮುದ್ದೆ, ರೊಟ್ಟಿ, ಪುಂಡಿ ಸೊಪ್ಪು, ಮುಳುಗಾಯಿ ಚಟ್ನಿ ಅಂತೆ, ಆಮೇಲೆ ಚಿರೋಟಿ ಸ್ವೀಟು, ಹೋಳಿಗೆ, ಸೀಕರಣೆ, ಆಮೇಲೆ ಬರ್ಫಿ ಅಂತೆ, ಬಾದಾಮ್ ಹಲ್ವಾ, ಏನೇನು ಅಪ್ಪಾಜಿಗೆ ಇಷ್ಟ ಎಲ್ಲದನ್ನು